ಇನ್ನು ಕನ್ನಡಿಗರಿಗೆ ಕಡ್ಡಾಯ ಉದ್ಯೋಗಕ್ಕೆ ಆಗ್ರಹಿಸಿ ಇವತ್ತು ಕರವೇ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ನಾರಾಯಣಗೌಡರು ಭೇಟಿಯಾದರು. ಸಿಎಂ ಸಿದ್ದರಾಮಯ್ಯನವರಿಗೆ ಕನ್ನಡದ ಬಗ್ಗೆ ಕಾಳಜಿ ಇದೆ. ಸಿಎಂ ಭೇಟಿ ಬಳಿಕ ಕರವೇ ನಾರಾಯಣಗೌಡರು ಈ ಹೇಳಿಕೆಯನ್ನು ಕೊಟ್ಟರು. ನಾವು ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಮಾಡಿದ್ದೀವಿ, ನಾಳೆಗೆ ಅಧಿಕಾರಿಗಳನ್ನ ಕರೆಸಿ ಚರ್ಚೆ ಮಾಡ್ತಾರಂತೆ. ನಾನು ಕೂಡ ಕನ್ನಡ ಪರ ಇದ್ದೀನಿ ಅಂತ ಸಿಎಂ ಹೇಳಿದ್ರು. ಶೀಘ್ರದಲ್ಲೇ ಕಾನೂನು ತಜ್ಞರ ಚರ್ಚೆ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಕನ್ನಡದ ವಿಚಾರದಲ್ಲಿ ರಾಜಿ ಆಗೋ ಮಾತೇ ಇಲ್ಲ ಅಂತ ಹೇಳಿದ್ದಾರೆ. ಸಿಎಂ ಭೇಟಿ ಬಳಿಕ ಕರವೇ ನಾರಾಯಣಗೌಡರು ರಿಯಾಕ್ಷನ್ ಅನ್ನು ಕೊಟ್ಟರು. ಈ ರೀತಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದಷ್ಟು ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ, ಕನ್ನಡಿಗರ ಬಗ್ಗೆ ಒಂದಷ್ಟು ಕಾಳಜಿ ಇದೆ ಅನ್ನೋ ಮಾತನ್ನು ನನ್ನ ವೇದಿಕೆಯಲ್ಲೂ ಸಹ ವಿಚಾರ ಹಂಚಿಕೊಂಡಿದ್ದೆ. ಇವತ್ತು ಸಿದ್ದರಾಮಯ್ಯನವರು ನಮ್ಮ ಮನವಿಯನ್ನು ಸ್ವೀಕರಿಸಿದ ನಂತರ ಇದು ಭಾರಿ ದಿನಗಳ ಹೋರಾಟ, ಹಾಗಾಗಿ ತಾವು ಹೋರಾಟವನ್ನು ಏನು ಮಾಡಲಿಕ್ಕೆ ಹೊರಟಿದ್ದೀರಿ, ನಾನು ನನ್ನ ಕಾಲದಲ್ಲಿ ಕನ್ನಡದ ವಿಚಾರದಲ್ಲಿ, ಕನ್ನಡಿಗರ ವಿಚಾರದಲ್ಲಿ ನಾನು ಯಾವುದೇ ಕಾರಣಕ್ಕೂ ರಾಜಿಯಾಗಲ್ಲ. ನಾಳೆನೇ ಸಂಬಂಧಪಟ್ಟಂಥ ಎಲ್ಲ ಕಾನೂನು ತಜ್ಞರನ್ನ ಕರೆದು ಯಾವ ರೀತಿಯಲ್ಲಿ ಇದನ್ನು ಇಂಪ್ರೂವ್ಮೆಂಟ್ ಮಾಡಬೇಕು, ಉದ್ಯೋಗದ ಕಾಯ್ದೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನುವ ತೀರ್ಮಾನಕ್ಕೆ ನಾವು ಬರ್ತೀವಿ. ಅದರಲ್ಲಿ ನೀವು ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರವನ್ನು, ನಮ್ಮನ್ನು ಅನುಮಾನದಿಂದ ನೋಡೋದು ಬೇಡ. ನಾವು ಕನ್ನಡದ ಪರವಾಗಿ, ಕನ್ನಡಿಗರ ಪರವಾಗಿ ನಮ್ಮ ಸರ್ಕಾರ ನಾವು ಇದ್ದೀವಿ. ಅದರಲ್ಲೂ ಸರ್ಕಾರ ಅನ್ನೋದಕ್ಕಿಂತ ನಾನು ಕನ್ನಡದ ಪರವಾಗಿದ್ದೀನಿ, ಕರ್ನಾಟಕದ ಪರವಾಗಿದ್ದೀನಿ, ನಿಮ್ಮ ಜೊತೆಯಲ್ಲಿ ನಾವು ಇದ್ದೀವಿ. ಹಾಗಾಗಿ ನಾನು ನಾಳೆನೇ ಎಲ್ಲ ಕಾನೂನು ತಜ್ಞರನ್ನ ಕರೆಸಿ ಇದ್ರ ಬಗ್ಗೆ ಚರ್ಚೆ ಮಾಡಿ ನಿಮ್ಮನ್ನು ಕರೆಸಿ ನಾನು ಮಾತಾಡ್ತೀನಿ. ಹೇಗೆ ಅದನ್ನು ಮಾಡ್ಬೋದು, ಆ ಕಾಯ್ದೆಯನ್ನು ಹೇಗೆ ಜಾರಿ ತರಲಿಕ್ಕೆ ಸಾಧ್ಯ ಆಗುತ್ತೆ, ಯಾವ ಮಟ್ಟಕ್ಕೆ ತರಕ್ಕೆ ಸಾಧ್ಯ ಆಗುತ್ತೆ, ಆ ಮಟ್ಟದಲ್ಲಿ ಆ ಕಾಯ್ದೆಯನ್ನು ಜಾರಿ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿ ಭಾರಿ ಖುಷಿಯಿಂದ ಇವತ್ತು ಅವರು ಆ ಮನವಿಯನ್ನು ಸ್ವೀಕರಿಸಿ ಅವ್ರು ಮಾಡಿದಂಥ ಅನೇಕ ಕನ್ನಡದ ಕೆಲಸದ ಬಗ್ಗೆ, ಕಾರ್ಯಕ್ರಮದ ಬಗ್ಗೆ, ಮುಂದೆ ನಾವು ಮಾಡಬೇಕಾದಂಥ ಕನ್ನಡದ ಕಾರ್ಯಕ್ರಮದ ಬಗ್ಗೆ ಅವರು ಚೆನ್ನಾಗಿ ನಮ್ಮ ಜೊತೆಯಲ್ಲಿ ಮಾತಾಡಿದ್ದಾರೆ, ಸ್ಪಂದಿಸಿ. ಇನ್ನು ಕನ್ನಡಿಗರಿಗೆ ಕಡ್ಡಾಯ ಉದ್ಯೋಗಕ್ಕೆ ಆಗ್ರಹಿಸಿ ಇವತ್ತು ಕರವೇ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ನಾರಾಯಣಗೌಡರು ಭೇಟಿಯಾದರು. ಸಿಎಂ ಸಿದ್ದರಾಮಯ್ಯನವರಿಗೆ ಕನ್ನಡದ ಬಗ್ಗೆ ಕಾಳಜಿ ಇದೆ. ಸಿಎಂ ಭೇಟಿ ಬಳಿಕ ಕರವೇ ನಾರಾಯಣಗೌಡರು ಈ ಹೇಳಿಕೆಯನ್ನು ಕೊಟ್ಟರು. ನಾವು ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಮಾಡಿದ್ದೀವಿ, ನಾಳೆಗೆ ಅಧಿಕಾರಿಗಳನ್ನ ಕರೆಸಿ ಚರ್ಚೆ ಮಾಡ್ತಾರಂತೆ. ನಾನು ಕೂಡ ಕನ್ನಡ ಪರ ಇದ್ದೀನಿ ಅಂತ ಸಿಎಂ ಹೇಳಿದ್ರು. ಶೀಘ್ರದಲ್ಲೇ ಕಾನೂನು ತಜ್ಞರ ಚರ್ಚೆ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಕನ್ನಡದ ವಿಚಾರದಲ್ಲಿ ರಾಜಿ ಆಗೋ ಮಾತೇ ಇಲ್ಲ ಅಂತ ಹೇಳಿದ್ದಾರೆ. ಸಿಎಂ ಭೇಟಿ ಬಳಿಕ ಕರವೇ ನಾರಾಯಣಗೌಡರು ರಿಯಾಕ್ಷನ್ ಅನ್ನು ಕೊಟ್ಟರು. ಈ ರೀತಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದಷ್ಟು ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ, ಕನ್ನಡಿಗರ ಬಗ್ಗೆ ಒಂದಷ್ಟು ಕಾಳಜಿ ಇದೆ ಅನ್ನೋ ಮಾತನ್ನು ನನ್ನ ವೇದಿಕೆಯಲ್ಲೂ ಸಹ ವಿಚಾರ ಹಂಚಿಕೊಂಡಿದ್ದೆ. ಇವತ್ತು ಸಿದ್ದರಾಮಯ್ಯನವರು ನಮ್ಮ ಮನವಿಯನ್ನು ಸ್ವೀಕರಿಸಿದ ನಂತರ ಇದು ಭಾರಿ ದಿನಗಳ ಹೋರಾಟ, ಹಾಗಾಗಿ ತಾವು ಹೋರಾಟವನ್ನು ಏನು ಮಾಡಲಿಕ್ಕೆ ಹೊರಟಿದ್ದೀರಿ, ನಾನು ನನ್ನ ಕಾಲದಲ್ಲಿ ಕನ್ನಡದ ವಿಚಾರದಲ್ಲಿ, ಕನ್ನಡಿಗರ ವಿಚಾರದಲ್ಲಿ ನಾನು ಯಾವುದೇ ಕಾರಣಕ್ಕೂ ರಾಜಿಯಾಗಲ್ಲ. ನಾಳೆನೇ ಸಂಬಂಧಪಟ್ಟಂಥ ಎಲ್ಲ ಕಾನೂನು ತಜ್ಞರನ್ನ ಕರೆದು ಯಾವ ರೀತಿಯಲ್ಲಿ ಇದನ್ನು ಇಂಪ್ರೂವ್ಮೆಂಟ್ ಮಾಡಬೇಕು, ಉದ್ಯೋಗದ ಕಾಯ್ದೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನುವ ತೀರ್ಮಾನಕ್ಕೆ ನಾವು ಬರ್ತೀವಿ. ಅದರಲ್ಲಿ ನೀವು ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರವನ್ನು, ನಮ್ಮನ್ನು ಅನುಮಾನದಿಂದ ನೋಡೋದು ಬೇಡ. ನಾವು ಕನ್ನಡದ ಪರವಾಗಿ, ಕನ್ನಡಿಗರ ಪರವಾಗಿ ನಮ್ಮ ಸರ್ಕಾರ ನಾವು ಇದ್ದೀವಿ. ಅದರಲ್ಲೂ ಸರ್ಕಾರ ಅನ್ನೋದಕ್ಕಿಂತ ನಾನು ಕನ್ನಡದ ಪರವಾಗಿದ್ದೀನಿ, ಕರ್ನಾಟಕದ ಪರವಾಗಿದ್ದೀನಿ, ನಿಮ್ಮ ಜೊತೆಯಲ್ಲಿ ನಾವು ಇದ್ದೀವಿ. ಹಾಗಾಗಿ ನಾನು ನಾಳೆನೇ ಎಲ್ಲ ಕಾನೂನು ತಜ್ಞರನ್ನ ಕರೆಸಿ ಇದ್ರ ಬಗ್ಗೆ ಚರ್ಚೆ ಮಾಡಿ ನಿಮ್ಮನ್ನು ಕರೆಸಿ ನಾನು ಮಾತಾಡ್ತೀನಿ. ಹೇಗೆ ಅದನ್ನು ಮಾಡ್ಬೋದು, ಆ ಕಾಯ್ದೆಯನ್ನು ಹೇಗೆ ಜಾರಿ ತರಲಿಕ್ಕೆ ಸಾಧ್ಯ ಆಗುತ್ತೆ, ಯಾವ ಮಟ್ಟಕ್ಕೆ ತರಕ್ಕೆ ಸಾಧ್ಯ ಆಗುತ್ತೆ, ಆ ಮಟ್ಟದಲ್ಲಿ ಆ ಕಾಯ್ದೆಯನ್ನು ಜಾರಿ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿ ಭಾರಿ ಖುಷಿಯಿಂದ ಇವತ್ತು ಅವರು ಆ ಮನವಿಯನ್ನು ಸ್ವೀಕರಿಸಿ ಅವ್ರು ಮಾಡಿದಂಥ ಅನೇಕ ಕನ್ನಡದ ಕೆಲಸದ ಬಗ್ಗೆ, ಕಾರ್ಯಕ್ರಮದ ಬಗ್ಗೆ, ಮುಂದೆ ನಾವು ಮಾಡಬೇಕಾದಂಥ ಕನ್ನಡದ ಕಾರ್ಯಕ್ರಮದ ಬಗ್ಗೆ ಅವರು ಚೆನ್ನಾಗಿ ನಮ್ಮ ಜೊತೆಯಲ್ಲಿ ಮಾತಾಡಿದ್ದಾರೆ, ಸ್ಪಂದಿಸಿ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.